ಅಮ್ಮ ಸೀರೆಗೆ ಕುಚ್ಚಾಕ್ತಾ ಇದ್ದಾರೆ. ಇದೆಲ್ಲ ಅಮ್ಮನೇ ಮಾಡಿರೋದು. ನನ್ನ ತಂಗಿ ಬಂದು ಈ ಥರ ಪಾರ್ಟ್ಸ್ ಮಾಡಿಕೊಡ್ತಾಳೆ. ಅಯ್ಯೋ ಯಾರ ಇವನ ಈ ಥರ ಪಾರ್ಟ್ಸ್ ಮಾಡಿಕೊಡ್ತಾಳೆ. ಇದಕ್ಕೆ ಅಮ್ಮ ಹಾಕ್ತಿದ್ದಾರೆ, ನನ್ನ ತಂಗಿನೂ ಹಾಕ್ತಾಳೆ ಆ್ಯಂಡ್ ಅಮ್ಮನೂ ಹಾಕ್ತಾರೆ. ಈ ಸ್ಯಾರಿಗೆ ಬಂದು ಸ್ವಲ್ಪ ಸಿಂಪಲ್ಲಾಗೇ ಇರಲಿ ಅಂಥೇಳಿ ಈ ಥರ ಕುಚ್ಚಾಕ್ತಿದ್ದಾರೆ. ಇದೆಲ್ಲ ಬಂದು ಸ್ವಲ್ಪ ವೆಯ್ಟ್ ತಡೀಲಿ, ಸ್ಯಾರಿ ಬೀಳಬಾರ್ದು ಅಂತೇಳಿ ಇದೆಲ್ಲ ಇಟ್ಟಿದ್ದಾರೆ. ಮತ್ತು ಇದೆಲ್ಲ ನೆಕ್ಸ್ಟ್ ಬೇಕಾಗಿರುವಂಥ ಕಲರ್ಸು. ಓಕೆ, ಸ್ಯಾರಿ ಬಂದು ಇದು ಇಲ್ಲಿ ಇದು ಪಿಂಕ್ ಕಲರ್ ಸ್ಯಾರಿ. ಇದು ಸೆರಗು. ಇದು ಹೋದ ವರ್ಷ ಲಕ್ಷ್ಮಿಗೆ ಉಡ್ಸಿರೋ ಸ್ಯಾರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಕುಚ್ಚು ಬಂದು ಅಮ್ಮ ತುಂಬ ಸಿಂಪಲ್ ಆಗಿರಬೇಕು ಅಂತೇಳಿ ಈ ಥರ ಮಾಡಿಸ್ಕೊತಾ ಇದ್ದಾರೆ ಆ್ಯಂಡ್ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೆಲ್ಲ ಇದು ನಾರ್ಮಲು, ಇನ್ನು ತುಂಬ ಚೆನ್ನಾಗಿಲ್ಲ ನನ್ನ ತಂಗಿ ಹಾಕ್ತಾಳೆ. ಅದೆಲ್ಲ ಯಾವ್ದಾದ್ರು ಬ್ಲಾಗಲ್ಲಿ ತೋರಿಸ್ತೀನಿ. ಓಕೆನಾ? ಓ, ನಮ್ಮನೆ ಮಗ ಮಾರಿ ನೋಡಿ, ನಮ್ಮಮ್ಮನ ಕೈಲಿ ಚಿಕ್ಕ ನೆಳ್ಳಿಕಾಯಿ ಪೀಚು, ಇದು ಇನ್ನೂ ಪೀಚು, ಎಳೆ ಪೀಚು ಕೀಳ್ಸ್ಕೊಂಡು ಆಟಾಡಕ್ಕಂತ ಇಟ್ಕೊಂಡವನೆ. ಇಲ್ಲಿ ಸ್ಕೂಲ್ ಬಿಡೋ ಟೈಮು ಲೇಟ್ ಆಗಿದೆ, ಒಂದು 5 ಮಿನಿಟ್ಸ್ ಲೇಟ್ ಆಯ್ತು. ಇವತ್ತು ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಪಿಳ್ಳೆಗೆ ಆಚೆ ಕುಂತಿರ್ತಾಳೆ ನೋಡಿ ಇಲ್ಲಿ. ಸೀರೆಗೆ ಮತ್ತು ಡ್ರೆಸ್ಸಿಗೆಲ್ಲ ಹಾಕೋಕ್ಕೆ ಏನೇನಕ್ಕೆ ಅಂತಲೇ ನಂಗೆ ಗೊತ್ತಿಲ್ಲ. ಅಯ್ಯೋ ಎಲ್ಲ ಚೆಲ್ಬಿಟ್ಟ. ಈ ಥರ ಎಲ್ಲ ಥ್ರೆಡ್ಡೆಲ್ಲ ಇಟ್ಕೊಂಡಿದ್ದಾರೆ. ಇದು ಏನಕ್ಕೆ ಅಂತೆಲ್ಲ ನನಗೆ ಗೊತ್ತಿಲ್ಲ. ಇದು ಥ್ರೆಡ್ ಅಲ್ಲ, ಉಲ್ಲನ್ನು. ಏನಂದು ಇದೇನಕ್ಕೆ ಉಲ್ಲನ್ನು? ಡಿಸೈನ್ ಮಾಡೋಕ್ಕಂತಿದೆ. ಒಬ್ಳು ಕಿರ್ಚ್ತಾವಳೆ, ಅವಳು ನನಗೆ ಇಗ್ನೋರ್ ಮಾಡಿ. ಅವಳನ್ನ ನಾನು ತೋರಿಸಲ್ಲ ಈಗ. ನಮ್ಮಮ್ಮ ಥ್ರೆಡ್ ಸುತ್ತವ್ರೆ. ಯಾವ ಥ್ರೆಡ್ ಅಂತ ತೋರಿಸ್ಲಾ? ಇದೊಂದು ನಿಮಿಷ ತೋರಿಸ್ತೀನಿ. ಇದು ಬಂದು ಸಿಲ್ಕ್ ಥ್ರೆಡ್ ಅಂತೆ, ಇದರಲ್ಲೇ ಕುಚ್ಚಾಕೋದು. ನಮ್ಮಮ್ಮ ನೋಡಿ ಆಗಲೇ ಇಷ್ಟು ಹಾಕಿದ್ದಾರೆ. ಎಷ್ಟು ಸುತ್ತು ಅಂದರೆ 150. ಸ್ಯಾರಿ ಬಂದಿದ್ದು. ಸ್ಯಾರಿ ಏನು ಎತ್ತಂತಲ್ಲ ನಾನು ನಿಮಗೆ ತೋರಿಸಲ್ಲ, ಯಾಕಂದ್ರೆ ಇದು ಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಉಡ್ಸೋ ಅಂತ ಸ್ಯಾರಿ. ಸೊ ನಿಮಗೆ ಆಮೇಲೆ ತೋರಿಸ್ತೀನಿ. ಕುಚ್ಚೆಲ್ಲ ಇಟ್ಟಿದ್ದಾರೆ. ಕುಚ್ಚಲ್ಲ, ಸಾರಿ, ಏನಿದು ಥ್ರೆಡ್. ಏನ್ ಥ್ರೆಡ್ ಅಂದೆ ನೀನು? ಇದ್ರ ಹೆಸರು ಸಿಲ್ಕ್. ನನ್ನ ತಂಗಿ ಇದು ಥ್ರೆಡ್ ಎಲ್ಲ, ಇದು ಕಾಣಿಸಿದ್ಯಾ? ಥ್ರೆಡ್ ಎಲ್ಲ ಬಿಚ್ಬಿಟ್ಟು ಈ ತರ ಗಂಟಾಗ್ತಾ ಇದ್ದಾಳೆ. ಈ ತರ ಇಟ್ಟಿದ್ದಾರೆ. ಇದು ಬಂದು ಬ್ಲೌಸ್ಗೆ ಅಥವಾ ಟಾಪ್ಗೆ, ಏನೋ ಕ್ರಾಪ್ ಟಾಪ್ಗೆ ಅಂತ ಇರ್ತಲ್ಲ, ಅದಕ್ಕೆಲ್ಲ ಹಿಂಗೆ ನೆತಡದೆಲ್ಲ ಬರುತ್ತೆ ನೋಡಿ. ಸೊಂಟದ ಹತ್ರ ಮತ್ತೆ ಬುಡ್ಡು ಸುಮ್ನಿರೋ, ಸೊಂಟದ ಹತ್ರ ಸ್ಲೀವ್ ಹತ್ರ ಎಲ್ಲ ಬರ್ತಲ್ಲ ಆ ಥರ. ಈಗ ಇವನ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಈ ತರ ಇಟ್ಟಿದ್ದಾಳೆ ನನ್ನ ತಂಗಿ. ಇದು ಬಂದು ಡ್ರೆಸ್ಗೆ, ಸ್ಯಾರಿ, ಬ್ಲೌಸ್ಗೆಲ್ಲ ಆಗುತ್ತೆ. ಇದರಲ್ಲೆಲ್ಲ ವರ್ಕ್ ಮಾಡಿದಾಳೆ. ಅದೆಲ್ಲ ಯಾವಾಗಲಾರು ತೋರಿಸ್ತೀನಿ ನಿಮಗೆ. ಇದರಲ್ಲೂ ಮಾಡಿದಾಳೆ, ಇದರಲ್ಲೂ ಮಾಡಿದಾಳೆ. ಆಮೇಲೆ ಇಲ್ಲಿ ನೋಡ್ರಿ, ಇದರಲ್ಲೂ ಮಾಡಿದಾಳೆ. ಕಾಣಿಸ್ತಿದ್ಯಾ ಇದು? ಆಮೇಲೆ ಇನ್ಯಾವುದು ಇದು ಹಾಕಿ ಮಿಕ್ಕಿರೋದು. ಇದು ಎರಡು ಒಂದೇನೆ, ಬಟ್ ಇದು ಕಲರ್ ಚೇಂಜು ಮತ್ತೆ ಸೈಜ್ ಚೇಂಜ್ ಇದೆ. ಲೈಟ್ ಬೇಕೇನಮ್ಮ? ಮತ್ತೆ ಇದು ಚೈನ್ಸ್ ಇಟ್ಟಿದ್ದಾಳೆ. ಈ ಕವರಲ್ಲಿ ಅಷ್ಟೇ ತೋರಿಸ್ತೀನಿ. ಮತ್ತೆ ಈ ಕವರಲ್ಲೂ ಇಟ್ಟಿದ್ದಾಳೆ, ತೋರಿಸ್ತೀನಿ. ಇದು ಈ ಕೆಲಸ ಎಲ್ಲ ಏನೇ ಇದ್ರು ನಮ್ಮ ಅಮ್ಮಂದು ನಮ್ಮ ತಂಗಿದು ಅವರಿಬ್ರು ಸೇರ್ಕೊಂಡು
ಮಾಡ್ತಾರೆ. ಈ ಥರ ಆನೆ ಬೀಡ್ಸ್ ಇಟ್ಕೊಂಡಿದ್ದಾರೆ. ಇದೆಲ್ಲ ಆಗಲೇ ಯೂಸ್ ಮಾಡಿದ್ದೀವಿ, ಇನ್ನೂ ಮಿಕ್ಕಿದೆ. ಮತ್ತೆ ನೋಡ್ರಿ ಈ ಥರ, ಮತ್ತೆ ಈ ಥರ, ಮತ್ತೆ ಈ ಥರ ರಿಂಗ್ ಟೈಪ್ ಈ ಥರ ಎಲ್ಲ ಇಟ್ಟಿದ್ದಾರೆ. ಓ ಅಮ್ಮ ಕುಚ್ಚಾಕ್ತವ್ರೆ ಗ್ರೀನ್ ಕಲರು. ಇದಕ್ಕೆ ಲಕ್ಷ್ಮೀ ಕಾಸಲ್ಲಿ ಹಾಕ್ತಾರಂತೆ. ಫುಲ್ ಫಿನಿಶ್ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ, ಇಲ್ಲಾಂದ್ರೆ ಹಬ್ಬದ ದಿವಸ ತೋರಿಸ್ತೀನಿ. ಫೈನಲ್ ಲುಕ್ ಹಬ್ಬದ ದಿವಸ ತೋರಿಸ್ತೀನಿ. ಲಕ್ಷ್ಮಿಗೆ ಉಡ್ಸ್ತಾರಲ್ಲ ಅವಾಗ ತೋರಿಸ್ತೀನಿ. ಪಾಪು ಅಳ್ತಾವನೆ. ಪಿಜ್ಜಾ ಬುಕ್ ಮಾಡಿದ್ವಿ. 1 2 3 4 ಐತಿಲ್ಲಿ. ಇನ್ನು 2 ಎಲ್ಲಿ? ಇನ್ನೊಂದು ಅಲ್ಲೇ 2 ಐತಾ? 6 ಬುಕ್ ಮಾಡಿದ್ವಿ. ಪರವಾಗಿಲ್ಲ, ಇದು ಆಫರ್ ಇತ್ತಲ್ಲ, ಸೊ ಬುಕ್ ಮಾಡಿದ್ದೀವಿ. ಓಪನ್ ಮಾಡಿ ತೋರಿಸ್ಲಾ? ಓಕೆ, ನಾವು ಪಿಜ್ಜಾ ತಿಂದ್ಮೇಲೆ ಸಿಗ್ತೀನಿ. ಬಾಯ್. ಬುಡ್ಡು ಬುಡ್ಡು ಬಾಲೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಇನ್ನೂ ಕನ್ಫರ್ಮ್ ಇಲ್ಲ, ಇನ್ನೂ ನೋಡೇ ಇಲ್ಲ. ನೋಡೋಣ. ಮಗ ಮರಿ ಕೂತವನು. ನಮ್ಮ ಮನೇಲಿ ಒಂದು ಏನೋ ಬಲ್ಪ್ ಹೋಗ್ಬಿಟ್ಟಿದೆ, ಸೊ ಕ್ಲಾರಿಟಿ ಒಂಚೂರು ಕಮ್ಮಿ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದು ಏನು ಗೊತ್ತಾ ಗಾಯ್ಸ, ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ ಗಾಯ್ಸ್, ನಾನು ಬೆಳಗ್ಗೆಯಿಂದ ವಿಡಿಯೋ ಮಾಡ್ತಾನೆ ಇದ್ದೀನಿ. ಏನು ಅಂತಂದ್ರೆ ಇಂಟ್ರೋನೇ ನಾನು ತಗೊಂಡಿಲ್ಲ. ಇಂಟ್ರೋ ತಗೊಂಡಿದ್ದೀನಿ, ಸುಮ್ಮನೆ ಹಂಗೆ ಬ್ಯಾ ಅಂತ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿ ಸರಿ ನಿದ್ದೆ ಮಾಡೋದು, ಒಂದು ಇಂಟ್ರೋ ತೆಗೆಯೋದು ಬಿಡ್ತೀನಿ, ಇಲ್ಲಾಂದ್ರೆ ಎಂಡ್ ಕಾರ್ಡ್ ಹಾಕೋದು ಬಿಡ್ತೀನಿ. ಎಂಡ್ ಕಾರ್ಡ್ ಮಾಡೋದು ಬಿಡ್ತೀನಿ, ಏನಕ್ಕಂತಾನೆ ಗೊತ್ತಿಲ್ಲ. ಆ್ಯಂಡ್ ನಾನು ಮತ್ತೆ ತಾನ್ವಿ ಬಂದ್ಬಿಟ್ವಿ, ಯಾಕಂದ್ರೆ ಲೇಟ್ ಆಗ್ತದೆ. ರೈಸ್ ಏನು ಇಟ್ಟಿರ್ಲಿಲ್ಲ, ಸೊ ಅದಕ್ಕೋಸ್ಕರ ನಾನು ತಾನ್ವಿ ಬಂದ್ಬಿಟ್ವಿ. ಬರ್ತಾ ಹಂಗೆ ಪಕೋಡಾನು ಮತ್ತೆ ಬಜ್ಜಿನೂ ತಂದಿದ್ದೀವಿ. ಇದು ಪಕೋಡ, ಇದು ಬಜ್ಜಿ ತಂದಿದ್ದೀವಿ. ಅವರಿಬ್ರಿನ ಶಾಪಲ್ಲೇ ಇದ್ದಾರೆ. ವಾಲೆ ತಗೊಳ್ಳೋಣ ಅಂತ ಹೋದ್ವಿ, ಬಟ್ ವಾಲೆ ಯಾವುದು ಸೆಟ್ ಆಗಿಲ್ಲ ಅಂತೇಳಿ ನಮ್ಮಕ್ಕ ಕೊನೆಗೆ ನಂಗಿದು ವಾಲೆ ಬೇಡ ಅಂತೇಳಿ, ನಮ್ಮಕ್ಕ ಅಲ್ಲ ನಮ್ಮಮ್ಮ, ಓಕೆ ವಾಲೆನೇ ಬೇಡ, ಇದು ರಿಂಗ್ ತಗೊಳ್ಳೋಣ ಅಂತ ಅನ್ಕೊಂಡು ಹೋದ್ರು. ರಿಂಗು ಅಷ್ಟೇನೆ, ಯಾವುದು ಅದು ಬೇಡ ಇದು ಬೇಡ, ಆ ಥರ ಐತೆ ಈ ಥರ ಐತೆ ಅಂತ ಅನ್ಕೊಂಡು ರಿಂಗುನು ಬೇಡ ಅಂತೇಳಿ ಲಾಸ್ಟಲ್ಲಿ ಇಲ್ಲಿ ಹಾಕೊಂತಾರಲ್ಲ ಬುಗುಡಿ ಯಾರು ಬುಗುರಿ ಏನೋ ಗೊತ್ತಿಲ್ಲ ಗೈಸ್ ನಂಗೆ ಅದ್ರ ಹೆಸರು. ಇಲ್ಲಿ ಹಾಕೊಂತಾರಲ್ಲ ಅದು ತಗೊಂಡ್ರು. ನಮ್ಮ ಅಕ್ಕನ ಹತ್ರ ಇದೆ, ಬಟ್ ಇನ್ನೊಂದು ಇವಾಗ ತಗೊಂಡಿದ್ದಾರೆ. ಓಕೆ, ಇದೇ ಇರಲಿ. ಅದು ಅಲ್ಲದೆ ಅದು ನಮ್ಮ ಅಕ್ಕ ಯೂಸ್ ಮಾಡ್ತಾ ಇದ್ದಿದ್ದು ಕಿತ್ತೋಗ್ಬಿಟ್ಟಿದೆ, ಒಂಚೂರು ಕಿತ್ತೋಗಿದೆ. ಮತ್ತೆ ನಮ್ಮ ಅಕ್ಕ ಸರಿ ಇಲ್ಲ ಗೈಸ್, ಎಲ್ಲಾನು ಕಿತ್ತಾಕೊಂಡ್ಬಿಡ್ತಾಳೆ. ಸೊ ಯಾಕೆ ಬೇಕು, ಯಾವ ಟೈಮಲ್ಲಿ ಬೇಕಾದ್ರೆ ಬಿದ್ದೋಗ್ಬಿಡುತ್ತೆ ಅಂತೇಳಿ ಈಗ ಇಲ್ಲಿ ಹಾಕೊಳ್ಳೋದು ತಗೊಂಡಿದ್ದಾಳೆ ಕಿವಿಗೆ. ಅಷ್ಟೇ, ವಾಲೆ ತಗೊಳಕ್ಕಂತ ಹೋಗಿ ಅದು ತಗೊಂಡ್ರು ಅಷ್ಟೇ ಗಾಯ್ತು. ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಎಲ್ಲ ನಡೀತಾ ಇದೆ, ಸ್ಟಾರ್ಟ್ ಆಗ್ಬಿಟ್ಟಿದೆ. ನಮ್ಮ ಮನೇಲಿ 1 ತಿಂಗಳಿರುವಾಗಲೇ ಕ್ಲೀನ್ ಮಾಡಿದ್ರೇನೆ ಅದು ಕ್ಲೀನ್ ಮಾಡೋ ತರ ಟೈಮ್ ಆಗೋದು. ಎಲ್ಲಾನು ಮಾಡ್ಬೇಕು ಅಂದ್ರೆ ಟೈಮ್ ಬೇಕು ಗೈಸ್, 1 ಮಂತ್ ಆದ್ರೂ ಬೇಕೇ ಬೇಕು. ಸೊ ಪ್ರತಿಯೊಂದು ಕ್ಲೀನ್ ಮಾಡ್ತಾರಲ್ಲ, ಸೊ ಅದಕ್ಕೋಸ್ಕರ 1 ಮಂತ್ ಆಗುತ್ತೆ. ಮತ್ತೆ ಸ್ಯಾರಿ ಕುಚ್ಚೋದೆಲ್ಲ ರೆಡಿ ಮಾಡ್ತಾ ಇದಾರೆ, ಅದ್ರ ಜೊತೆಗೇನೆ ನಾನು ನಿಮ್ಗೆ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಅಂಡ್ ಹೋದ್ ವರ್ಷ ದೇವ್ರಿಗೆ ಹಾಕೋ ಸ್ಯಾರಿ ಬಂದು ಈ ವರ್ಷ ಕುಚ್ಚು ಹಾಕಿದ್ದಾರೆ. ಅಂಡ್
ಏನು ಇವಾಗ ಬರುತ್ತಲ್ಲ ಹಬ್ಬ, ಲಕ್ಷ್ಮಿಗೆ ಉಡ್ಸೋಂಥ ಸ್ಯಾರಿಗೆ ಈಗ ಕುಚ್ಚು ರೆಡಿ ಆಗ್ತದೆ. ನಾನು ನಿಮಗೆ ಫೈನಲ್ ಲುಕ್ ಎಲ್ಲ ನಿಮಗೆ ತೋರಿಸ್ತೀನಿ ದೇವಿಗೆ ಸರಿ ಹಾಕುವಾಗ. ಮತ್ತೆ ಇನ್ನೊಂದೇನು ಅಂತಂದ್ರೆ ಮಗ ಮರಿನೂ ಅಮ್ಮ ಮತ್ತೆ ಅಕ್ಕನ ಜೊತೆನೇ ಇದ್ದಾನೆ. ನಾನು ಮತ್ತೆ ತಾನಿ ಮಾತ್ರ ಇಬ್ಬರೇ ಬಂದಿದೆ. ರೈಸ್ ಇಟ್ಟಿದ್ದೀನಿ. ಹೊಟ್ಟೆ ಹಸಿತಿದೆ. ಯಾವಾಗ ಮಧ್ಯಾಹ್ನ ಪಿಜ್ಜಾ ತಿಂದಿದ್ದು ಅಷ್ಟೇ. ಬೆಳಗ್ಗೆ ತಿಂಡಿ ತಿಂದು ಮಧ್ಯಾಹ್ನ ಪಿಜ್ಜಾ ತಿಂದಿದ್ದೆ. ಸ್ಟಾಪ್ ಮಾಡಿ ಏನು ಅಂದ್ರೆ ಊಟ ಏನೂ ತಿಂದಿಲ್ಲ, ಹಂಗೆ ಬಿಟ್ವಿ. ಇವಾಗ ವಿಡಿಯೋ ಹಾಕಿ 1 ವೀಕ್ ಗ್ಯಾಪ್ ಕೊಟ್ಟಿದ್ದೀನಿ ಗೈಸ್. ಯಾಕೆ ಅಂತಂದ್ರೆ ಪಾಪುಗೆ ಹುಷಾರಿರ್ಲಿಲ್ಲ, ಸೊ ಅದಕ್ಕೋಸ್ಕರ 1 ವೀಕ್ ಗ್ಯಾಪ್ ಕೊಟ್ಟಿದ್ದೀನಿ. ಮತ್ತೆ ಕಮ್ ಬ್ಯಾಕ್ ಇದ್ದೀನಿ. ಓಕೆನಾ? ಮತ್ತೆ ಬಿಡದೇನೆ ವಿಡಿಯೋಸ್ ಹಾಕ್ತೀನಿ. ವಿಡಿಯೋಸ್ ಬಂದು ಒಂದು 4 to 5 days ಲೇಟ್ ಆಗ್ತಿದೆ ಅಂತಂದ್ರೆ ಏನು ಸ್ವಲ್ಪ ಆಗಿದೆ ಅಥವಾ ನನಗೆ ಟೈಮ್ ಸಿಗ್ತಿಲ್ಲ ಅಂತಂದ್ಬಿಟ್ಟು ಆ ಥರ. ಓಕೆನಾ? ಪಾಪುಗೆ ಹುಷಾರಿಲ್ಲ ಅಂತೇಳಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದ್ರೆ ಅವ್ನ ಕೈಯೇ ಬಿಡ್ತಾ ಇಲ್ಲ. ಈಗಲೂ ಅಷ್ಟೇ ಕೈ ಬಿಡ್ತಿಲ್ಲ, ಫುಲ್ಲು ಒಂಥರ ಹಳ ಒಂಥರ ಅವ್ನಿಗೆ ಹಿಂಸೆ ಆಗ್ತಿದೆ. ಈಗಲೂ ಅವ್ನು ಫುಲ್ಲಾಗಿ ಏನು ಸರಿ ಹೋಗಿಲ್ಲ, ಬಟ್ ಹೋಲ್ಸ್ಕೊಂಡ್ರೆ ಇಷ್ಟು ದಿವಸಕ್ಕೆ ಹೋಲ್ಸ್ಕೊಂಡ್ರೆ ಇವತ್ತು ಒಂದು ಸ್ವಲ್ಪ ಬೆಟರ್ ಆಗಿದೆ. ಸೊ ಅದಕ್ಕೆ ವಿಡಿಯೋ ಮಾಡಿದೆ. ಆ್ಯಂಡ್ ಅದು ಅಲ್ಲದೆ ಬ್ಲಾಗ್ ಮಾಡಿ ತುಂಬ ದಿವಸ ಆಯ್ತಲ್ಲ, ಸೊ ಅದಕ್ಕೋಸ್ಕರನೇ ಮಾಡಿದ್ದು. ಏನಿಲ್ಲ ಅಷ್ಟೇ ಗೈಸ್. ಆ್ಯಂಡ್ ಮನೆ ಕ್ಲೀನಿಂಗ್ದು ಅದೆಲ್ಲನೂ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತೆಲ್ಲ. ಎಲ್ಲ ಡಿಪೆಂಡ್ ಬಂದು ಪಾಪು ಮೇಲೆ, ಅವನು ಹೇಗಿರ್ತಾನೆ ಅನ್ನೋದ್ರ ಮೇಲೆ ನಡೆಯುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾನೇ ಪ್ರಿಪ್ರೇಷನ್ ನಡೀತಾ ಇದೆ ಗೈಸ್. ಅದು ಮಾಡ್ಬೇಕು, ಈ ತರ ಮಾಡ್ಬೇಕು, ಅದು ಇದು ಅಂತೆಲ್ಲ ಅನ್ಕೊಂಡು. ಮತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಹಾರ ಅಲ್ಲ, ತೋರಣ. ಇದು ಕಾಣಿಸ್ತಿದ್ದಿಲ್ಲ ಗೈಸ್, ಇದು ಹೋದ ವರ್ಷ ನಾನು ಮತ್ತೆ ನನ್ನ ತಂಗಿ ಮಾಡಿರೋದು, ನಾವೇ ಮಾಡಿರೋದು ಗೈಸ್. ಇದು ನೋಡಿ, ಕಾಣಿಸ್ತಿದ್ಯಾ? ನಮ್ಮ ಅಮ್ಮನ್ಗೆ ತುಂಬಾ ಆಸೆ ತೋರಣ ಬಂದಿದ್ದ ದಪ್ಪಗೆ ಹಾಕ್ಬೇಕು, ನನ್ನ ಸೈಜಲ್ಲಿ ಹಾಕ್ಬೇಕು ಅಂತ ನಮ್ಮ ಅಮ್ಮನ್ಗೆ ಇಷ್ಟ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನೇ ನೇತಾಕ್ಬಿಡು ಆ ಕಡೆ, ಈ ಕಡೆ ನನ್ನ ತಂಗಿನ ನೇತಾಕ್ಬಿಡು ಅಂತಂತ ಇದ್ದೆ. ಇಲ್ಲ ನನಗೆ ಬೇಕೇ ಬೇಕು ಅಂತೇಳಿ ನಮ್ಮಮ್ಮ ಹಠ ಮಾಡಿ ಮಾಡಿಸ್ಕೊಂಡಿರೋದು. ಎಲ್ಲಾನು ಪ್ರತಿಯೊಂದು ನಾವು ತಂದು, ಅಂದ್ರೆ ಕ್ಲಾತ್ ತಂದು ಅದನ್ನ ಕಟ್ ಮಾಡಿ ನಾವು ಮಾಡಿರೋದು. ಫಸ್ಟ್ ಒಂದು ಹಾಕಿದ್ವಿ ಯೆಲ್ಲೋ ಕಲರು, ಅದು ಅಂಗಡಿಯಿಂದ ತಂದಿದ್ದು. ಅದು ಯೆಲ್ಲೋ ಕಲರ್ ಫುಲ್ ಹಾಳಾಯ್ತು. ಸೊ ಅದಕ್ಕೆ ನಾವಿದು ನಮ್ಮ ಅಮ್ಮಂಗೆ ಇದೇ ತರನೇ ಬೇಕು ಅಂತೇಳಿ, ನಮ್ಮ ಅಮ್ಮ ಬೇಕೇ ಬೇಕು ಅಂತೇಳಿ ಇದು ಮಾಡಿಸ್ಕೊಂಡಿರೋದು. ಚೆನ್ನಾಗಿದೆಯಾ ಗೈಸ್? ಇದು ನಾವೇ ಮಾಡಿರೋದು. ತುಂಬಾ ಜನ ಮನೆಗೆ ಬರೋರೆಲ್ಲ ಕೇಳ್ತಾರೆ, ಇದು ತೋರಣ ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾ ಇರ್ತಾರೆ. ಆಗ ನಾವು ಪ್ರೌಢಾಗಿ ಇದು ನಾವೇ ಮಾಡಿರೋದು ಅಂತ ಅನ್ಕೊಂಡು ಸ್ಕೋಪ್ ಕೊಟ್ಕೊಂತಾ ಇರ್ತೀವಿ. ಅದು ಬೇರೆ ವಿಷಯ ಬಿಡಿ. ಮತ್ತೆ ಇನ್ನೂ ಇದೇ ತರ ತುಂಬಾ ಪ್ರಿಪ್ರೇಷನ್ ನಡೀತಾ ಇದೆ. ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ ಈ ಸತಿ ಏನೇನೋ ಥಿಂಕ್ ಮಾಡ್ತಾ ಇದಾರೆ. ಮನೆ ಕೆಲಸ ಜೊತೆಗೆ ಪ್ಲಸ್ ಅದನ್ನು ಮಾಡಬೇಕು ಅಂತ ಅನ್ಕೊಂಡು ನೋಡ್ತಾ ಇದಾರೆ. ನೋಡೋಣ ಯಾವ ಮಟ್ಟಕ್ಕೆ ಮಾಡ್ತಾರೆ, ಅಂಡ್ ಯಾವ್ದು ಸಕ್ಸಸ್ ಆಗುತ್ತೆ, ಯಾವ್ದು ಫೇಲ್ಯೂರ್ ಆಗುತ್ತೆ, ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಹನಿ ಹೊಡ್ಕೊಂತಾನೆ ಅವಳೆ ಗೈಸ್, ಡಿಮಿಲ್ ಅಂತ ಅನ್ಕೊಂಡು ಹೊಡ್ಕೊಂತವನೇ ಅವಳೆ. ಅವಾಗ ಅದೇನು ನೋವಾಗುತ್ತೋ ಇಲ್ವೋ, ಸೌಂಡ್ ಅಂತ ಹೆಂಗ್ ಕೇಳಿಸ್ತಾ ಇದೆ ಅಂದ್ರೆ ಢಮ್ 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 ಅಂತ ಬರ್ತಾ ಇದೆ. ತಾಯಿ ನನ್ನ ಸ್ಟಾಪೇ ಆಗ್ತಿಲ್ಲ, ಆಟ ಆಡ್ತಾ ಇದ್ದಾಳೆ. ಓಕೆ ಗೈಸ್, ಇಷ್ಟೇನೆ ಇವತ್ತಿನ ವಿಡಿಯೋ ಬಂದು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಷ್ಟೇ ಗೈಸ್, ಪ್ರತಿಯೊಂದು ಅಪ್ಡೇಟ್ ನಿಮಗೆ ತೋರಿಸ್ತೀನಿ. ಏನು ಅಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬದ್ದು ಅಮ್ಮ ಮತ್ತೆ ನಮ್ಮ ಅಕ್ಕ ಬಂದ್ರು. ಓಕೆ ಗೈಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.